ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಸೆಲ್ಫ್ ಕೇರ್ ರೂಟೀನ್ನ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವಂಥ ABC ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಆ್ಯಪಲ್, ಬೀಟ್ರೂಟ್ ಹಾಗೆ ಕ್ಯಾರೆಟ್ ಜೊತೆಗೆ ಸ್ವಲ್ಪ ಶುಂಠಿಯನ್ನು ಜಾರಿಗೆ ಸೇರಿಸ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ಆರೋಗ್ಯದ ಪ್ರಯೋಜನವನ್ನು ನಾವು ಪಡೆಯಬಹುದಾಗಿದೆ. ನಿಮಗೆ ಗೊತ್ತೇ ಇದೆ, ಈ ಮಾತು ಕೇಳಿರ್ತೀರ, ಒಂದು ಆ್ಯಪಲ್ ತಿನ್ನೋದ್ರಿಂದ ಡೈಲಿ ವೈದ್ಯರನ್ನು ದೂರವಿಡಬಹುದು ಅಂತ. ಆ್ಯಪಲ್ ಹಾಗೆಯೇ ಕ್ಯಾರೆಟ್ ಕೂಡ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು. ಈವನ್ ಬೀಟ್ರೂಟ್ ಕೂಡ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಕ್ಯಾರೆಟ್ ಕೂಡ ನಮ್ಮ ಹೃದಯಕ್ಕೆ ಒಳ್ಳೆಯದು. ಈವನ್ ಮೂಳೆ ಸ್ಟ್ರಾಂಗ್ ಆಗುತ್ತೆ. ಹಾಗೆಯೇ ವೆಯ್ಟ್ ಲಾಸ್ ಕೂಡ ಇದು ಒಳ್ಳೆಯದು. ಫಸ್ಟ್ ನಾನು ಅದನ್ನು ಪೇಸ್ಟ್ ಮಾಡಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಜಾಳಿಸ್ಕೊಂಡು ಕುಡಿತಾ ಇದ್ದೇನೆ. ಇದನ್ನು ಕುಡಿಯೋದ್ರಿಂದ ನಮ್ಮ ಚರ್ಮದ ಕಾಂತಿ ಕೂಡ ಅಂದರೆ ಗ್ಲೋ ಕೂಡ ಹೆಚ್ಚಾಗುತ್ತೆ. ಹಾಗೆ ಇವತ್ತು ನಾನೊಂದು ಸಿಂಪಲ್ ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೇನೆ. ಮನೇಲೇ ಇರುವಂಥ ಕಾಫಿ ಪೌಡರ್ ಹಾಗೆ ಪೊಟ್ಯಾಟೊ ಜ್ಯೂಸನ್ನು ಬಳಸಿಬಿಟ್ಟು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡಿಕೊಂಡೆ. ಫಸ್ಟು ಮುಖಕ್ಕೆ ಹಾಲು ರಾ ಮಿಲ್ಕನ್ನು ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಅದಾದಮೇಲೆ ಕಾಫಿ ಮಾಸ್ಕನ್ನು ಅಪ್ಲೈ ಮಾಡಿಕೊಂಡು 15 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಬೇಕಾಗತ್ತೆ. ಇದರಿಂದ ನಮ್ಮ ಮುಖದಲ್ಲಿ ಟ್ಯಾನ್ ರಿಮೂವ್ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ, ಹಾಗೆಯೇ ಸ್ಕಿನ್ ಟೈಟ್ನಿಂಗ್ ಹಾಗೆ ಸ್ಕಿನ್ ಬ್ರೈಟಿಂಗ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಮುಖದಲ್ಲಿ ಸುಕ್ಕು ಹಾಗೆ ರಿಂಕಲ್ಸ್ ಆಗೋದನ್ನು ಸಹ ಇದು ಕಡಿಮೆ ಮಾಡುತ್ತದೆ. ಹಾಗೆ ಇವತ್ತು ಮನೇಲಿ ನಾನು ಸಿಂಪಲ್ಲಾಗಿ ಪೆಡಿಕ್ಯೂರ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಸ್ವಲ್ಪ ಬಿಸಿ ನೀರಿಗೆ 1 ಸ್ಪೂನ್ ಉಪ್ಪು ಹಾಗೆ 1 ಸ್ಪೂನ್ ಸೋಡಾ, ಸ್ವಲ್ಪ ನಿಂಬೆ ಹಣ್ಣಿನ ರಸ, ಅದ್ರ ಜೊತೆಗೇ ನಿಮ್ಮ ಇಷ್ಟವಾದ ಶಾಂಪೂವನ್ನು ಬಳಸಿಬಿಟ್ಟು ಅದನ್ನು ಸ್ವಲ್ಪ ಕಲುಕಿದರೆ ನೊರೆ ಬರುತ್ತೆ. ಅದಾದಮೇಲೆ ನಮ್ಮ ಕಾಲು ಹಾಗೆ ಕೈಯನ್ನು ಸ್ವಲ್ಪ ಹೊತ್ತು ನೆನೆಸಿಡಬೇಕಾಗತ್ತೆ. ಹೀಗೆ ನೆನೆಸಿಡೋದ್ರಿಂದ ನಮ್ಮ ಸ್ಟ್ರೆಸ್ ರಿಲೀಫ್ ಅಂತ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಟೂತ್ ಬ್ರಷ್ ಹಳೆ ಟೂತ್ ಬ್ರಷ್ ಇರುತ್ತಲ್ಲ ಅದು, ಇಲ್ಲ ಅಂತ ಅಂದರೆ ಫುಟ್ ಪೆಡಿಕ್ಯೂರ್ ಬ್ರಷನ್ನು ಯೂಸ್ ಮಾಡಿಬಿಟ್ಟು ಹಿಮ್ಮಡಿಯಲ್ಲಿರುವ ಕ್ರ್ಯಾಕ್ಸ್ ಹಾಗೆ ಉಗುರುಗಳ ಸಂದಿಯಲ್ಲಿರುವಂತಹ ಕೆಸರು ಇವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಕಾಲಿರುವಂತಹ ಡೆಡ್ ಸೆಲ್ಸ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ. ಕೊನೆಯದಾಗಿ ನಾನು ತಲೆ ಕೂದಲಿಗೆ ಆಲೋವೆರಾ ಆಯಿಲ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಕೂದಲನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತದೆ. ಅಲೋವೆರಾ ಸ್ಟೆಮ್ ಕಟ್ ಮಾಡಿಬಿಟ್ಟು ಫಸ್ಟ್ ಅದನ್ನು ನೀರಲ್ಲಿ 5 ಮಿನಿಟ್ಸ್ವರೆಗೂ ಇಡಬೇಕಾಗತ್ತೆ. ಅದಾದ ನಂತರ ನಾವು ಅದರ ಜೆಲ್ಲನ್ನು ತೆಗಿಬೇಕು. ಇದು ಮಾಡಬೇಕಂದ್ರೆ ಫಸ್ಟು ಒಂದು ಪಾತ್ರೆಗೆ ಕೊಕೊನಟ್ ಆಯಿಲ್ ಹಾಗೆ ಅರ್ಧ ಚಮಚದಷ್ಟು ಮೆಂತೆಕಾಳು ಹಾಗೆಯೇ ಆನಿಯನ್ ಸೇರಿಸ್ಬಿಟ್ಟು ಕೊನೆಯದಾಗಿ ಅಲೋವೆರಾ ಜೆಲ್ಲನ್ನು ಸೇರಿಸಿ ಕುದಿಸಿದರೆ ಆಯಿಲ್ ರೆಡಿ ಆಗುತ್ತೆ. ಇಲ್ಲಿ ನಾವು ಆನಿಯನ್ ಬಳಸೋದ್ರಿಂದ ಇದರಲ್ಲಿ ಆನಿಯನಲ್ಲಿ ಗಂಧಕ ಹೆಚ್ಚಿರುತ್ತದೆ. ಇದು ಕೂದಲಿನ ಆರೋಗ್ಯಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥ ಒಂದು ಖನಿಜವಾಗಿದೆ. ಇದರಿಂದ ಸಹ ನಮ್ಮ ತಲೆ ಕೂದಲಿ ಆಗುವಂಥ ಹೊಟ್ಟು ನಿವಾರಣೆ ಆಗುತ್ತದೆ. ಇದರಿಂದ ಕೂದಲಿನ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತದೆ. ಹಾಗೆ ನಾವು ನಾರ್ಮಲ್ ಎಣ್ಣೆ ಬಳಸೋ ಬದಲು ಈ ರೀತಿಯಾಗಿ ಒಂದು ಎಣ್ಣೆ ಮಾಡಿ ತಲೆಗೆ ಬಳಸೋದ್ರಿಂದ ನಮ್ಮ ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಹಾಗೆ ಇದು ತುಂಬ ಸಿಂಪಲ್ ಕೂಡ ಮಾಡೋದು. ಫೈನಲಿ ಹೇರ್ ಆಯಿಲ್ ರೆಡಿ ಆಯಿತು. ಇದನ್ನು ಒಂದು ಬೌಲಿಗೆ ತೊಗೊಂಡ್ಬಿಟ್ಟು ಹಾಗೆ ಒಂದು ಕಾಟನ್ ತೊಗೊಂಡ್ಬಿಟ್ಟು ಹೇರ್ಸ್ ರೂಟಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ತಲೆಗೆ ಆಯಿಲ್ ಹಚ್ಕೊಂಡ್ಬಿಟ್ಟು ನೆಕ್ಸ್ಟ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ಈ ರೀತಿ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಮಾಡೋದರಿಂದ ಕೂದಲು ಉದುರುವುದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಸಿಲ್ಕಿ ಹೇರ್ನ ಪಡೆಯಬಹುದಾಗಿದೆ. ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯವಂತರಾಗಿದ್ದರೆ ಯಶಸ್ಸನ್ನು ಕಾಣುತ್ತೀರಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.